ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಂದು ಮೆಹಂದಿ ಶಾಸ್ತ್ರ. ಮದುವೆಗೆ ನಿಮ್ಮನ್ನೆಲ್ಲ ಕರಿತೀನಿ. ಇವಾಗ ಮೊದಲು ಮೆಹಂದಿಗೆ ಬನ್ನಿ ಎಲ್ಲರೂ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತು ಎಲ್ಲರೂ ಮೆಹಂದಿ ಹಾಕ್ಲಿಕ್ಕೆ ಕರೆಯುವ. ನೀವು ಮೊದಲು ಅಕ್ಕಬಾವರ ಹಾಕಿ. ಅಕ್ಕಬಾವರೇ ಮೊದಲು ಹಾಕಬೇಕು. ಇದು ಮೆಹಂದಿ ಶಾಸ್ತ್ರ ಮಾಡಬೇಕು. ಅಕ್ಕಬಾವ್ರ ಮೊದಲು ಮೆಹಂದಿ ಹಾಕಿ. ಆ ಗಂಡಸಿನ ಹುಡ್ಕೊಂಬರಕ್ಕೆ ನನ್ನ ಹತ್ರ ಆಗಲ್ಲಮ್ಮ. ನಾನು ಇಲ್ಲಿ ರೆಡಿ ಇದ್ದೀನಿ. ನಾನು ಹಾಕ್ಲಾ ಹೇಳು. ಆ ಗಂಡಸಿ ಎಲ್ಲಿ ಕುಡ್ಕೊಂಡು ಬಿದ್ಕೊಂಡಿದೆಯೇನು, ಅದನ್ನ ಯಾರು ಹುಡ್ಕೊಂಡು ಬರ್ತಾರೆ ಇವಾಗ? ನಾನು ಎಲ್ಲಿ ಹುಡ್ಕೊಂಡು ಹೋಗ್ಲಿ? ಏ ಗುಂಡ, ಸುಮ್ಮನೆ ಕುತ್ಕೋ. ನೀನೇನಾಗ್ತಿ? ಚಿಕ್ಕ ಮಕ್ಳು ಏನು ಮಾಡೋದು? ನಿನ್ನ ಅಪ್ಪ ಬೇಕು ಇಲ್ಲಿ. ಅಪ್ಪ ಎಲ್ಲಿದ್ದಾನೆ ನೋಡು, ಎಲ್ಲಿ ಕುಡ್ಕೊಂಡು ಬಿದ್ಕೊಂಡವನ ಏನೋ ನೋಡವನ್ನ. ಶಾಸ್ತ್ರಕಾರು ಬರಕ್ಕೆ ಹೇಳೋ ಅವನ ಹತ್ರ. ಆಮೇಲೆ ಮೆಹಂದಿ ಶಾಸ್ತ್ರ ಎಲ್ಲ ಆದ್ಮೇಲೆ ಕುಡ್ಕೊಂಡು ಬಿದ್ಕೋಬೋದಿತ್ತು ಅವ್ನಿಗೆ. ಇವಾಗಲೇ ಕುಡ್ಕೊಂಡು ಬಿದ್ಕೊಂಡವನ ಏನು ಕತೆನೋ ಎಲ್ಲದನೋ. ಯಾರಾದ್ರೂ ಹುಡ್ಕೊಂಬನ್ನಿ ಅವನ್ನ. ಓ ಅಪ್ಪ, ನಿಮ್ಮ ಹಿಂದ್ಗಡೆ ನೋಡಿ, ತೇಲ್ಕೊಂಡು ಬರ್ತಾ ಇರೋಂತ ಚಂದ ನೋಡಿ. ಅಲ್ಲಿ ಎಷ್ಟು ಚಂದಾಗಿ ಬರ್ತಾ ಇದ್ದಾನೋ ನನ್ನ ಗಂಡ. ಅಯ್ಯೋ, ಎಂತ ಗಂಡನು ಮದುವೆ ಮಾಡ್ಕೊಟ್ಟಿ ಅಪ್ಪ ನೀನು ನನ್ನ. ಇಂಥ ಗಂಡ ನಂಗೆ ಎಲ್ಲಿ ಹುಡುಕರು ಸಿಗಲ್ಲ. ಯಪ್ಪ ದೇವ್ರೇ, ಇಂಥ ಗಂಡ ನಂಗೆ ಕೈ ಹಿಡಿಸ್ಬಿಟ್ಟಿದೆಯಲ್ಲ ಅಪ್ಪ ನೀನು. ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಟೆ. ಏನಂದೆ ನೀನ್ ಮೈ ಡಿಯರ್ ವೈಫ್? ತೇಲ್ಕೊಂಡ್ ಬಂದ್ನ? ತೇಲುಕೆ ಅಂತ ನಾನು ಕುಡ್ಕೊಂಡು ಬಂದಿದ್ದೆ ಅಂದಳಿ ಮಾಡಿದ್ಯಾ ನೀನ? ಮೈ ಡಿಯರ್ ವೈಫ್, ಶಡಪ್ ವೈಸೆ. ನಿಂಗಂದೇನು ಪ್ರಯೋಜನ? ಬಿಟ್ಟಾಕು. ನನ್ನ ಹಣೆ ಬರ ಎಲ್ಲ ಹಿಂಗಿರಿದೆ, ಏನು ಮಾಡೋಕ್ಕಾಗಲ್ಲ. ಬೀಗ್ರ ಮುಂದೆ ಎಲ್ಲ ನನ್ನ ಮರ್ಯಾದೆ ತೆಗಿಯೋಕ್ಕೇನೆ. ನಿನ್ನ ಮದುವೆ ಆದಮೇಲೆ ಎಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗೋಯ್ತು. ಇನ್ನೇನಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಅಮ್ಮ, ಅಪ್ಪಯ್ಯ, ನೀವೆಂತ ಹಿಂಗೆ ಜಗಳ ಮಾಡ್ಕೊಂತ ಐತಂತ್ರಿಯಾ? ಅಲ್ಲ ಚಿಕ್ಕಮ್ಮನಿ ಮೆಹಂದಿ ಶಾಸ್ತ್ರ ಅಂತಾರು ಮುಂದುವರ್ಸ್ತ್ರಿಯಾ? ಹೌದೌದು, ಮೊದಲು ಮೆಹಂದಿ ಶಾಸ್ತ್ರ ಒಂದು ಮುಗಿಲಿ, ಆಮೇಲೆ ಬೇಕಾದ್ರೆ ನೀವು ಜಗಳ ಆಡ್ತಾ ಇರಿ. ಆಮೇಲೆ ಊಟಕ್ಕೆ ಟೈಮ್ ಆಗುತ್ತೆ. ಫಸ್ಟ್ ಒಂದು ಶಾಸ್ತ್ರ ಮುಗಿಸ್ಬಿಡೋಣ. ಅಕ್ಕಬಾವು ಹೋಗ್ರಿ ನೀವು. ಒಂದು ಹುಡುಗಿ ಕೈಗೊಂದು ಮೆಹಂದಿ ಇಟ್ಬಿಡ್ರಿ, ಶಾಸ್ತ್ರ ಮಾಡಿ. ಅಲ್ಲ ಮಾವ, ನಾನೇನಾರ ಅಂದೇನ? ನಿಮ್ಮ ಮಗಳೇ ನಾನು ತೇಲ್ಕೊಂಡು ಬರ್ತೀನಿ, ಉಳ್ಕೊಂಡು ಬರ್ತೀನಿ ಅಂದಿದ್ದು ನಾನೇನಾರ ಅನ್ನ? ಇನ್ನು ಇವಾಗ ನನಗೆ ಕುಡ್ದೇನು ಬಂದಾನ? ನಾನು ಸರಿಯಾಗಿಲ್ವ? ನಾನಿಲ್ಲಿ ಸುಮ್ಮನೆ ಕುಡ್ದೀನಿ ಅಂತ ಹೇಳ್ತಾಳಲ್ಲ ನಿಮ್ಮ ಮಗಳು. ನೋಡ್ಕೊಂಡು ಮಾತಾಡ್ಬೇಕಲ್ವಾ? ಮೈ ಡಿಯರ್ ವೈಫ್, ನಾನು ಕುಡ್ದಿಲ್ಲ ಕಣೆ. ಅಲ್ಲ, ಇವತ್ತೇ ಮೆಹಂದಿ ಶಾಸ್ತ್ರ ಇರೋದು, ಕುಡಿಯೋ ಶಾಸ್ತ್ರ ಇರೋದು? ನಂಗೊಂದು ಗೊತ್ತಾಗ್ತಿಲ್ಲ. ಇವ್ರ ಬಾಯಲ್ಲಿ ಬರೀ ಕುಡಿಯೋದು ಬಿಟ್ರೆ ಇನ್ನೇನು ಬರ್ತಾ ಇಲ್ವಲ್ಲ? ಏನೋ ಒಂದು ಫಂಕ್ಷನ್ ದಿನನೂ ಸುಮ್ಮನೆ ಇರಬಾರ್ದಾ? ಅಯ್ಯೋ ದೇವ್ರೇ, ಏನು ಫಂಕ್ಷನ್ ಮಾಡಿದ್ರು ಇದೊಂದು ಮುಂದಿರುತ್ತೆ. ಏನು ಮಾಡಿದ್ರು ಇದೊಂದು ಕುಡಿಯೋದು. ಏನು ಕುಡಿದು ಸಾಯ್ತಾವೋ ಏನೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಕುಡಿಯೋದು ಒಂದೇ ಚಿಂತೆ, ಇನ್ನೇನು ಚಿಂತೆ ಇಲ್ಲ ಇವಕ್ಕೆ. ಒಂದು ಫಂಕ್ಷನ್ ಮಾಡಿದಾಗಲೂ ಸುಮ್ಮನೆ ಇರಬಾರ್ದಾ? ಒಂದು ಮೆಹಂದಿ ಹಾಕಬೇಕು, ಇಲ್ಲಲ್ಲ ಅದೆಲ್ಲ ಚಿಂತೆ ಇಲ್ಲ. ಒಂದು ಕುಡಿಯೋದೊಂದೇ ಆಲೋಚನೆ. ರಾಮು, ಬಂದು ಇಲ್ಲಿ ಕೆಲಸ ಮಾಡು. ಫಸ್ಟ್ ಇಲ್ಲಿ ಮೆಹಂದಿ ಹಾಕಬೇಕು, ಇದನ್ನ ನೋಡ್ಕೋ. ಆಮೇಲೆ ಕುಡಿದು ಸಾಯಿ. ಮತ್ತೆ ನಿಮ್ಮ ಮಗಳಿಗೆ ಮಸ್ತು ಬುದ್ಧಿ ಹೇಳಿ. ನಾನು ಕುಡ್ದೆ ಅಂತೆ, ನಾನೇನು ಕುಡ್ಕೊಂಡು ಬಂದಿಲ್ಲ. ಈಗ ನಾನು ಕುಡ್ದಿರಿ ಹಿಂಗೆ ಬರ್ತಿದ್ನ. ಇವಾಗೇನು ಮೆಹಂದಿ ಹಾಕ್ಬೇಕಾ? ನಾನು ಹಾಕ್ತೀನಿ ರೀ. ಸರಿ ಇಲ್ಲಿ ಜಾನಕವ್ವ, ಲಕ್ಷ್ಮವ್ವ, ನೀವೆಲ್ಲ ಸೇರ್ಲಿಂಗವ್ವ, ನೀವೆಲ್ಲ ಮೆಹಂದಿ ಹಾಕಿದ್ರ? ಬನ್ನಿ ಎಲ್ಲರೂ ಮೆಹಂದಿ ಹಾಕ್ರಿ. ಅಕ್ಕಬವ್ರು ಒಂದು ಶಾಸ್ತ್ರ ಮಾಡವ್ರೆ, ನೀವು ಬಂದೆಲ್ಲ ಶಾಸ್ತ್ರ ಮಾಡಿಬಿಡಿ. ಮೆಹಂದಿ ಒಂದು ಶಾಸ್ತ್ರ ಮಾಡಿ ಎಲ್ಲ ಊಟ ಮಾಡೋಣ. ಮೆಹಂದಿಗೆ ಬನ್ನಿ ಎಲ್ಲ. ಸಾಕವ್ವ, ಬನ್ನಿ ನೀವೆಲ್ಲ ಮೆಹಂದಿ ಹಾಕ್ರಿ. ಹೋ ಜಾನಕವ್ವ, ಬಾ ಮೆಹಂದಿ ಹಾಕು. ಅಯ್ಯೋ ಬಂದ್ರೋ ಎಲ್ಲ ಹೆಂಗಸರೆಲ್ಲ ಏನು ಮಾತಾಡ್ಕೊಂಡು ಕೂತಿದ್ದೀರಾ? ಬನ್ನಿ ಮಾತಾಡೋದು ಆಮೇಲೆ ಮೇಲೆ ಮೆಹಂದಿ ಹಾಕಿದ್ರ? ಮೆಹಂದಿ ಹಾಕೊಳ್ಳಿ ಎಲ್ಲ. ನಿಂಗವ್ವ, ಸಾಕವ್ವ, ಎಲ್ಲ ನೀವೆಲ್ಲ ಮೆಹಂದಿ ಹಾಕಾಯ್ತಾ? ಬನ್ರಿ ಮೆಹಂದಿ ಹಾಕ್ರಿ. ಸರಿ, ಎಲ್ಲರದ್ದು ಮುಗೀತಲ್ವಾ? ಇವಾಗ ಊಟಕ್ಕೆ ಹೋಗೋಣ. ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಿ. ಎಲ್ಲ ಊಟಕ್ಕೆ. ಜಾನಕಿ ಎದ್ದೇಳು, ಊಟಕ್ಕೆ ಹೋಗೋಣ ಬಾ. ಅಯ್ಯೋ, ಈ ಬಾವ ಒಂದು ಏನು ಮರ್ಯಾದೆ ತೆಗಿತಾರೋ? ಇವಾಗಲೇ ಕುಡ್ಕೊಂಡು ಸಾಯ್ಬೇಕಾ ಈ ಬಾವ? ಆಮೇಲೆ ಕುಡಿಯೋಕ್ಕಾಗಲ್ವಾ? ಊಟದ್ದೆಲ್ಲ ವ್ಯವಸ್ಥೆ ಸರಿ ಆಯಿತು. ಈಗ ಎಲ್ಲರನ್ನ ಕಳಿಸಿ ಆ ಕಡೆಯಿಂದ ಊಟಕ್ಕೆಲ್ಲ ಬರಲಿ. ಬೇಗ ಊಟ ಮುಗಿಸ್ಬಿಡೋಣ. ಬನ್ನಿರಿ, ಎಲ್ಲರೂ ಬನ್ನಿರಿ, ಊಟಕ್ಕೆ ಕುರ್ರಿ. ಈ ರಾಮು ಎಲ್ಲೋದ? ರಾಮನ್ ಕರೀರಿ ಸ್ವಲ್ಪ ಇಲ್ಲಿ. ಬಾವ ಬರಬೇಕು ಇಲ್ಲಿ, ಸ್ವಲ್ಪ ಶಾಸ್ತ್ರ ಮಾಡಬೇಕು. ಬಾವ ಎಲ್ಲಿದ್ದಾನ? ಬಾವನ್ ಕರೀರಿ. ಸೀತಾ, ನಿನ್ ಗಂಡ ಎಲ್ಲಿದ್ದಾನ? ರಾಮು ಎಲ್ಲಿದ್ದಾನ? ಕರ್ಕೊಂಬ ಅವನ್ನ. ಅಯ್ಯೋ, ಅವನು ಎಲ್ಲದನೋ ನೋಡ್ಕೊಂಬತ್ತೀನಿ ರೀ ಮಾವಯ್ಯ. ಎಲ್ಲದನೇನೋ. ಅಯ್ಯೋ ದೇವ್ರೆ, ಈ ಗಂಡಸಿನ ಅವಸ್ಥೆ ನೋಡು. ಎಲ್ರಿಗೂ ಕೊಡ್ಲಿ ಅಂತ ತಂದ್ರೆ ಇದು ಒಂದೇ ಕುಡ್ದು ಇಲ್ಲಿ ಬಿದ್ದು ಸತ್ತಿದೆಯಲ್ಲಪ್ಪ ಇದು. ಅಯ್ಯೋ ದೇವ್ರೆ, ಕರ್ಮ. ಇದಕ್ಕೆ ಒಂದು ಮಾನ ಮರ್ಯಾದೆ ಏನಾದ್ರೂ ಆಯ್ತಾ ಇದಕ್ಕೆ? ಅಯ್ಯೋ ದೇವ್ರೆ, ಏನು ಇದನ್ನ ಕಟ್ಕೊಂಡು ನನ್ನ ಹಣೆ ಬರ ಎಲ್ಲ ಹಾಳಾಗೋಯ್ತು. ಏನು ಮಾಡಲಿ ಹೇಳು? ನನ್ನ ಹಣೆ ಬರ ಚೆನ್ನಾಗಿಲ್ದಿರೋಗ ಯಾರನ್ನೇನೆಂದು ಏನು ಪ್ರಯೋಜನ? ಇದನ್ನ ಕಟ್ಕೊಂಡ್ಮೇಲೆ ಎಲ್ಲ ನನ್ನ ಮಾನ ಮರ್ಯಾದೆ ಕಳೆದ್ಬಿಡ್ತು ಇದು. ಅಯ್ಯೋ ಜಾನಕಿ, ಏನೇ ಇದು ನಿನ್ ಗಂಡನ ಅವಸ್ಥೆ? ಹಿಂಗ್ ಕುಡಿದಿದ್ದವನೇ? ಅಯ್ಯೋ, ಏನ್ ಕುಡಿದು ಸಾಯ್ತಾನೋ ಏನೋ. ಅಲ್ಲಿ ಶಾಸ್ತ್ರ ಮಾಡ್ಬೇಕು. ಬಾವೆಲ್ಲಿ ಅಂದ್ರೆ ಬಾವ ಹಿಂಗ್
ಏನ್ ಶಾಸ್ತ್ರ ಮಾಡ್ತಾನ ಏನೋ, ಈ ಬಾವನ್ ಕಟ್ಕೊಂಡು ಏನ್ ಮಾಡ್ತಾನೆ ಏನೋ ನಾ ಕಾಣೆ. ಅಯ್ಯೋ ಶಿವನೇ, ಎಂತ ಒಂದು ಅಳಿನಿಗೆ ನನ್ನ ಮಗಳನ್ನ ಕೊಟ್ಬಿಟ್ಟೆ. ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಇಂಥವ್ನು ಕೊಟ್ಬಿಟ್ಟೆ ನಾನು. ಹಿಂಗ್ ಕುಡ್ದು ಬಿದ್ದವನೇ. ಏನೇ ಇದು ಜಾನಕಿ ನಿನ್ ಗಂಡ? ಎಲ್ಲರೂ ಹೇಳ್ಕೊಂಡು ನಗರಿ, ನನ್ಗೆ ನನ್ನ ಮಾನ ಮರ್ಯಾದೆ ತೆಗೆಯೋಕೆ ನನ್ನ ಅಪ್ಪ ಅಮ್ಮ ಇಂಥ ಗಂಡನ ಕೊಟ್ಟು ಮದುವೆ ಮಾಡಾರೆ ನನ್ನನ್ನ. ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು. ಎಲ್ಲರ ಮುಂದೆನು ನಾನು ಯಾರ ಮುಂದೆ ತಲೆ ಎತ್ಕೊಂಡು ತಿರ್ಗಂಗಿಲ್ಲ. ಈ ತರ ಕುಡ್ದು ಬಿದ್ದವನಲ್ಲ ಇವನು. ಇಂಥವ್ನು ಕಟ್ಕೊಂಡು ನಾನು ಏನ್ ಮಾಡ್ಲಿ? ನನ್ನ ಮಕ್ಳಿಗೂ ಮರ್ಯಾದೆ ಇಲ್ಲ, ನನಗೂ ಮರ್ಯಾದೆ ಇಲ್ಲ. ಏ ರಾಮು, ಎದಳ, ಏನಿದ್ ನಿನ್ನ ಅವಸ್ಥೆ? ಮಾವಯ್ಯ ಸ್ವಲ್ಪ ಕೈ ಕೊಡ್ರಿ, ಎದಳಕ್ಕಾಗ್ತಿಲ್ಲ ನನ್ಗೆ. ಹಿಂಗ್ ಬಿದ್ಬಿಟ್ಟಿವ್ನಿ, ಎದಳಕ್ಕಾಗ್ತಿಲ್ಲ, ಸ್ವಲ್ಪ ಕೈ ಕೊಡ್ರಿ. ಅಣ್ಣ, ಕೈ ಕೊಡೋದಲ್ಲ ಅವನಿಗೆ, ಎಲ್ಲಾರು ತಗೊಂಡು ಹೊಂಡಕ್ಕೆ ತಳ್ಬಿಡು ಅವನ್ನ. ಇಂಥವ್ನು ಎಲ್ಲಾದ್ರೂ ಹೋಗಿ ಸಾಯ್ಲಿ ಬಿಡು. ಇಂಥವ್ನು ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ನನ್ನ ಮರ್ಯಾದೆ ತೆಗಿಯೋಕೆ ಹುಟ್ಟಿದಾನ ಇವನು. ಇವನು ಕಟ್ಕೊಂಡ್ಮೇಲೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವನು ಇದ್ರೇನು ಸತ್ರೇನು, ಹೋಗ್ಲಿ ಅವನು. ಏ ರಾಮು, ಎದಳ, ಕೈ ಕೊಡು. ಥ್ಯಾಂಕ್ ಯು ಮಾವಯ್ಯ, ಥ್ಯಾಂಕ್ ಯು. ಕೈ ಕೊಟ್ಟು ನನ್ನ ಎತ್ ಕೂರ್ಸೋದಕ್ಕೆ ಥ್ಯಾಂಕ್ ಯು. ಎತ್ ಕೂರ್ಸೋದಲ್ಲ, ತಗೊಂಡೋಗಿ ಎಲ್ಲಾದ್ರೂ ಹಾಳು ಬಾವಿ ಇದ್ರೆ ತಳ್ಬೇಕಿತ್ತು ನಿನ್ನ. ಏ ಮೈ ಡಿಯರ್ ವೈಫ್, ನಿನ್ ಗಂಡ ಬೇಡ ಗಂಡ? ಈ ಗಂಡನ ಮೇಲೆ ಸ್ವಲ್ಪನೇ ಈಕಿಗೆ ಪ್ರೀತಿ ಇಲ್ಲ ನೋಡು. ಮೈ ಡಿಯರ್ ವೈಫ್, ಸ್ವಲ್ಪ ನೀರು ತಂದ್ಕೊಡ್ತೀಯ ಪ್ಲೀಸ್ ಕಣೆ? ಜಾನಕಿ, ಒಂದ್ ಬಿಂದೆ ನೀರು ಸೇರ್ಕೊಂಡು ಬಂದ ಅವನ ತಲೆ ಮೇಲೆ ಉಯ್. ಅವು ಗುಡ್ದಿದಾರು ಇಳ್ದೋಗ್ಲಿ. ನೀರಂತೆ ನೀರು. ಅತ್ತೆ, ಯು ಶಟ್ ಅಪ್. ಸುಮ್ಮನೆ ನೀವು. ನಾನು ಕೇಳಿದ್ದು ಮೈ ಡಿಯರ್ ವೈಫ್ನ. ವೈಫೋ ಹೈಫೋ ನಿನ್ನ ಜಿಪಿಂದ ಏನಾದ್ರೂ ಮಾಡ್ಕೊಂಡು ಸಾಯ್ರಿ, ನಾನು ಹೋಗ್ತೀನಿ. ನೀರ್ ಬೇಕಾ ನಿಂಗೆ? ನೀರು ತಂದ್ಕೊಡ್ತೀನಿ ಬಾ. ನೀರು ಇಲ್ಲ, ಮಣ್ಣು ಇಲ್ಲ, ಇಲ್ಲೇ ಬೀಸ್ ಸಾಯ್. ಮಾವಯ್ಯ, ವೈಫು ತರಲಿಲ್ಲ, ಯಾರೂ ತರಲಿಲ್ಲ, ಯಾರೂ ಆಗಲ್ಲ ಕಷ್ಟ ಕಾಲಕ್ಕೆ. ಮಾವಯ್ಯ, ನೀವಾದ್ರೂ ಸ್ವಲ್ಪ ನೀರು ತಂದು ಕೊಡ್ತೀರಾ? ನೀರು ತಂದು ಕೊಡೋದೇನು, ನಿನ್ನ ಬಾವಿಯೊಳಗೆ ಮುಳುಗಿಸ್ತೀನಿ, ಬಾ ಹೋಗೋಣ ಹೊರಗಡೆ. ನೋಡಿದ್ರ ಹೆಂಡತಿ ಮಕ್ಕಳು ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ಯಾರಿದ್ರೇನು ನಡಿಯಕ್ಕಾಗಲ್ಲ ಅಂದ್ರು ಒಂದು ಲೋಟ ನೀರು ತಂದು ಕೊಡಲ್ಲ ಅಂದ್ರ ಮೇಲೆ ಯಾರಿದ್ದು ಏನು ಪ್ರಯೋಜನ? ಹೋಗ್ಲೇ ಬಿಡ್ರಿ, ಕುಡುಕರ ಪಾಡೇ ಇಷ್ಟು. ಇನ್ನೊಂದು ಬೀರಿದ್ರೆ ಕುಡ್ಕೊಂಡು ಮಲ್ಕೊಂತೀನಿ ಬಿಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಮೆಹಂದಿ ಪಾರ್ಟಿ ಹೋಗಿ ಕುಡುಕರ ಪಾರ್ಟಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.